ಹೊಳೆಹೊನ್ನೂರು ಪೊಲೀಸರು ಒಂದು ವಿಶೇಷ ಕಾರ್ಯಾಚರಣೆ ಮಾಡಿದ್ದಾರೆ. ಅಡಿಕೆ ಕಳ್ಳರು ಅಂಧರಾಗಿದ್ದಾರೆ. ಒಟ್ಟು 3 ಜನರನ್ನ ಬಂಧಿಸಲಾಗಿದೆ. ಸಾಜಿದ್, ಜಮೀರ್, ಮುಹಿಬುಲ್ಲಾ ಈ 3 ಜನರನ್ನ ಈಗ ಹೊಳೆಹೊನ್ನೂರು ಪೊಲೀಸರು ಬಂಧಿಸಿದ್ದಾರೆ. ಇವರಿಂದ 3 ದ್ವಿಚಕ್ರ ವಾಹನ ಕಳ್ಳತನ ಮಾಡಿದ್ರು. ಮತ್ತೆ ಒಂದು ಅಡಿಕೆ ಕಳ್ಳತನ ಪ್ರಕರಣ. 3 ಲಕ್ಷ ಮೌಲ್ಯದ 6 ಕ್ವಿಂಟಾಲ್ ಅಡಿಕೆ ವಶಕ್ಕೆ ತೆಗೆದುಕೊಂಡಿದ್ದಾರೆ. 1.93 ಲಕ್ಷ ಮೌಲ್ಯದ ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಂಡಿದ್ದಾರೆ ಪೊಲೀಸರು. ಜೊತೆಗೆ 2 ಲಕ್ಷ ರೂಪಾಯಿ ಮೌಲ್ಯದ ಓಮ್ನಿ ವಾಹನ ಅದನ್ನು ಸಹ ಹೊಳೆಹೊನ್ನೂರು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಈ 3 ಭದ್ರಾವತಿಯ ಶ್ರೀನಿವಾಸಪುರದಲ್ಲಿ ಅಡಿಕೆ ಕಳ್ಳತನ ಮಾಡಿದ್ರು. ಡಿಸೆಂಬರ್ 19ನೇ ತಾರೀಕು ಈ ಅಡಿಕೆ ಕಳ್ಳತನ ಆಗಿತ್ತು. 1 ತಿಂಗಳು ಕಂಪ್ಲೀಟ್ ಆಗಿಲ್ಲ ಇನ್ನು. ಅಷ್ಟರೊಳಗನೆ ಹೊಳೆಹೊನ್ನೂರು ಪೊಲೀಸರು ಈ 3ರನ್ನ ವಶಕ್ಕೆ ತೆಗೆದುಕೊಂಡು ಅರೆಸ್ಟ್ ಮಾಡಿದ್ದಾರೆ. ಸಾಜಿದ್, ಜಮೀರ್, ಮುಹಿಬುಲ್ಲಾ ಈ 3 ಅರೆಸ್ಟ್ ಆಗಿದ್ದಾರೆ. ಹೊಳೆಹೊನ್ನೂರು ಪೊಲೀಸರು ಅಡಿಕೆ ಕಳ್ಳತನ ಮಾಡ್ತಾ ಇದ್ದಂತ ಮತ್ತು ಬೈಕ್ ಕಳ್ಳತನ ಮಾಡ್ತಾ ಇದ್ದಂತ 3ರನ್ನ ಈಗ ಅರೆಸ್ಟ್ ಮಾಡಿದ್ದಾರೆ. ಇವರು 3 ಬೈಕ್ಗಳನ್ನ ಕಳ್ಳತನ ಮಾಡಿದ್ರು. ಜೊತೆಗೆ ಒಂದು ಅಡಿಕೆ ಕಳ್ಳತನ ಪ್ರಕರಣದಲ್ಲಿ ಸಿಕ್ಕಾಕೊಂಡಿದ್ರು. ಇವರು ಕಳ್ಳತನ ಮಾಡಿದ್ದು ಸರಿಸುಮಾರು 3 ಲಕ್ಷ ರೂಪಾಯಿ ಮೌಲ್ಯದ 6 ಕ್ವಿಂಟಾಲ್ ಅಡಿಕೆನ ಕಳ್ಳತನ ಮಾಡಿದ್ರು. ಇವರು ಕಳ್ಳತನ ಮಾಡಿದಂತ ಬೈಕ್ಗಳ ರೇಟು 1,93,000. ಇಷ್ಟೇ ಅಲ್ಲ, ಈ ಕೃತ್ಯಕ್ಕೆ ಬಳಕೆ ಮಾಡಿದಂತ ಸುಮಾರು 2 ಲಕ್ಷ ರೂಪಾಯಿ ಮೌಲ್ಯದ ಓಮ್ನಿ ವಾಹನವನ್ನು ಸಹ ವಶಪಡಿಸಿಕೊಂಡಿದ್ದಾರೆ. ಡಿಸೆಂಬರ್ 19ನೇ ತಾರೀಕು ಇವರು ಭದ್ರಾವತಿ ತಾಲೂಕು ಶ್ರೀನಿವಾಸಪುರದಲ್ಲಿ ಅಡಿಕೆ ಕಳ್ಳತನ ಮಾಡಿದ್ರು. ಈಗ ಹೊಳೆಹೊನ್ನೂರು ಪೊಲೀಸರು ಈ 3ರನ್ನ ಅರೆಸ್ಟ್ ಮಾಡಿದ್ದಾರೆ.